ಎಲ್ಲರಿಗೂ ನಮಸ್ಕಾರ. ಇಡೀ ನಾಡು ಯುಗಾದಿ ಹಬ್ಬದ ಸಂಭ್ರಮದಲ್ಲಿದೆ. ಇವತ್ತು ನಮ್ಮ ಜೊತೆ ಖ್ಯಾತ ನಟ ರಾಜೇಶ್ ನಟರಂಗ ಅವರಿದ್ದಾರೆ. ಈಗ ನಿಮ್ಮ ಪ್ರೀತಿಯ ಅಮೃತಧಾರೆ ಧಾರಾವಾಹಿಯ ಗೌತಮ್ ದಿವಾನ್ ಅವರು. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ, ಹೊಸ ಪರ್ವ ಎಲ್ಲ ಹೊಸತರಲ್ಲಿ ಒಳ್ಳೆಯದಾಗಲಿ. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ನಿಮಗೂ ಕೂಡ. ಸರ್, ಯುಗಾದಿ ಹಬ್ಬದ ಬಗ್ಗೆ ಹೇಳಿದ್ರಿ. ಯುಗಾದಿ ಹಬ್ಬವನ್ನು ನೀವು ಈ ಹಿಂದೆ ಹೇಗೆ ಆಚರಿಸ್ತಾ ಇದ್ದೀರಾ, ಈಗ ಹೇಗೆ ಆಚರಿಸುವಂಥದ್ದು? ಸೋಷಿಯಲ್ ಮೀಡಿಯಾ ಯುಗ ಎಲ್ಲ ಬಂದ್ಬಿಟ್ಟಿದೆ. ಇಲ್ಲ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ತುಂಬ ಜನಕ್ಕೆ ಬರೀ ಇಂಗ್ಲೀಷ್ ಕ್ಯಾಲೆಂಡ್ರೇ ಅಭ್ಯಾಸ ಆಗೋಗಿರೋದ್ರಿಂದ ಯುಗಾದಿಯ ಮಹತ್ವ ಮತ್ತು ಯುಗಾದಿ ನಮ್ಮ ಈ ಒಂದು ನಾಡಿನ ಈ ಭಾಗದ ಹೊಸ ವರ್ಷ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಮೊದಲು ಅದರ ಬಗ್ಗೆ ಅವೇರ್ನೆಸ್ನ ಮಾಡೋದ್ರ ಮೂಲಕ ನಾನು ಆಚರಿಸ್ತೀನಿ. ಪ್ರತಿ ವರ್ಷವೂ ಅಷ್ಟೇ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ನಾವು ಕೆಲವು ವಿಷಯಗಳನ್ನ ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಕ್ಯಾಲೆಂಡರ್ ಇಯರ್ನ ನಾವು ಯೂಶ್ವಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ವಿಶ್ ಮಾಡೋದಿದ್ದೇ ಇರುತ್ತೆ. ಬಟ್ ಮನೆಯಲ್ಲಿ ಒಬ್ಬ ಸಾಧಾರಣ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಹೇಗಿರುತ್ತೋ ಅದೇ ಥರನೇ ಇರುತ್ತೆ. ನಮ್ಮ ಮನೆಯಲ್ಲೂ ಬೇವು ಬೆಲ್ಲ ತಿಂದು ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತೀವಿ, ಪಂಚಾಂಗ ಓದ್ತೀವಿ. ಅಷ್ಟೇ ಸರಳವಾಗಿರುತ್ತೆ ಅಷ್ಟೇ. ಓಕೆ, ಯುಗಾದಿ ಹಬ್ಬ ಅಂತ ಅಂದ ಕೂಡಲೇ ಬೇವು ಬೆಲ್ಲ ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲೂ ಕೂಡ ಸುಖ ದುಃಖ ಅನ್ನೋದಿರುತ್ತೆ. ಇದನ್ನು ಹೇಗೆ ವ್ಯಾಖ್ಯಾನವನ್ನು ಮಾಡ್ತೀರಿ ಸರ್? ಈ ವೇದ ಉಪನಿಷತ್ತುಗಳಲ್ಲೆಲ್ಲ ಹೇಳೋಗಿದ್ದಾರೆ. ನಾನೇನು ಹೊಸದಾಗೇನೂ ಹೇಳಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪೇರ್ಸ್ ಆಫ್ ಆಪೋಸಿಟ್ಸ್ ಅಂತ. ನೀವು ಯಾವುದೇ ಒಂದು ತಗೊಳ್ಳಿ, ಕೆಟ್ಟದ್ದು ಒಳ್ಳೆಯದು, ಕತ್ತಲೆ ಬೆಳಕು, ಸಿಹಿ ಕಹಿ ಎಲ್ಲವೂ ಜೊತೆಗೆ ಬಂದಿದೆ. ಅದನ್ನು ನಾವೇ ನಮ್ಮ ಸಂಪ್ರದಾಯಗಳ ಮೂಲಕ, ನಮ್ಮ ಆಚರಣೆಗಳ ಮೂಲಕ ನಮಗೆ ನಾವು ಅದನ್ನು ಅರಿವಿಗೆ ತರ್ಕೊಳ್ಳೋ ಒಂದು ಪ್ರಕ್ರಿಯೆ ಅಷ್ಟೇ. ಸೊ ಕಹಿ ಮತ್ತು ಸಿಹಿ ಎರಡೂ ಇರುತ್ತೆ ಜೀವನದಲ್ಲಿ, ಜಗತ್ತಲ್ಲಿ ಎರಡೂ ಇದೆ. ಯಾವುದನ್ನು ಎಷ್ಟು ತೊಗೋಬೇಕು, ಹೇಗೆ ತೊಗೋಬೇಕು ಅನ್ನೋದನ್ನು ಕಲಿಸೋದಿದೆಯಲ್ಲ, ಅದು ಮುಂಚಿಂದ ಮಾಡ್ಕೊಂಬಂದಿದ್ದಾರೆ. ಸೊ ಮನುಷ್ಯ ಬೇಗ ಮರುವು ಅವನಿಗೆ ಜಾಸ್ತಿ ಇರೋದ್ರಿಂದ ಆವಾಗವಾಗ ಜ್ಞಾಪಿಸೋದಕ್ಕೆ ಈ ಥರದೊಂದು ಮಾಡ್ತಾಯಿರ್ತಾರೆ ಅಂತ. ಭಾಳ ದೊಡ್ಡ ಮಹತ್ವ ಅಲ್ವಾ ಅದು. ಅಂದರೆ ಪ್ರಕೃತಿನಲ್ಲಿ ಎಲ್ಲೂ ಇದೆ, ಕೆಟ್ಟದ್ದು ಒಳ್ಳೆಯದು ಹೇಗಿದೆಯೋ ಹಾಗೆ ಸಿಹಿ ಕಹಿ ಎರಡೂ ಇದೆ. ಆಮೇಲೆ ನನಗೆ ಬೇಡ ಬೇಕು, ನನಗೆ ಆಪ್ಷನ್ಸ್ ಇಲ್ಲ, ಎರಡೂ ಸಿಗುತ್ತೆ, ಎರಡೂ ಇದೆ. ಸೊ ಆದಷ್ಟು ಇದು ಜಾಸ್ತಿ, ಸಿಹಿ ಜಾಸ್ತಿ ಸಿಗಲಿ, ಕಹಿ ಅನ್ನೋದು ಕಡಿಮೆ ಇರಲಿ ಅಂತ ಒಂದು ಆಶಿಸೋದಷ್ಟೇ. ಓಕೆ ಸರ್, ಈಗ ಒಂದು ಕಡೆ ಧಾರಾವಾಹಿ ನಡೀತಿದೆ, ಇನ್ನೊಂದು ಕಡೆ ಸಿನಿಮಾ. ಇದ್ರ ಬಗ್ಗೆ ಹೇಳ್ಬೋದಾ? ಯಾವ್ಯಾವ ಸಿನಿಮಾವನ್ನ ಮಾಡ್ತಾ ಇದ್ದೀರಿ, ಏನು ಕತೆ? ಈಗ ಗಣೇಶನೊಂದು ಸಿನಿಮಾ ರಿಲೀಸ್ ಆಗಬೇಕು. ಹೆಸರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಸಿನಿಮಾ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಮಂತ್ ಇನ್ನೊಂದು ಸಿನಿಮಾ ಶುರು ಆಗ್ತಿದೆ, ನಡೀತಾ ಇದೆ. ಸದ್ಯಕ್ಕೆ ಸೀರಿಯಲ್ಲು ಭರದಿಂದ ಸಾಗಿದೆ. ಸೊ ಹಾಗಾಗಿ ಅದರಲ್ಲಿ ಬ್ಯುಸಿ ಇದ್ದೀನಿ. ಅದರಲ್ಲಿ ಬ್ಯುಸಿ ಇದ್ದಾಗ ಒಂದಷ್ಟು ಸಿನಿಮಾಗಳಿಗೆ ಡೇಟ್ ಕೊಡೋಕ್ಕಾಗಲ್ಲ. ಸಾಧ್ಯ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದಷ್ಟು ನಮ್ಮ ಕ್ರಿಕೆಟ್ ಕೆಲಸ ನಡೀತದೆ, ಕ್ರಿಕೆಟ್ ಆಡ್ತಿರ್ತೀನಿ. ಇತ್ತೀಚೆಗೆ ರಾಜ್ ಕಪ್ ಮುಗಿಸೋದು, ನೆಕ್ಸ್ಟ್ ಒಂದು SPL ಅಂತ ಒಂದು ಟೂರ್ನಮೆಂಟ್ ಇದೆ. ಸೊ ಹಾಗಾಗಿ ಕ್ರಿಕೆಟು, ಆ್ಯಕ್ಟಿಂಗು, ಸೀರಿಯಲ್ಲು, ಸಿನಿಮಾ ನಡೀತಾ ಇದೆ. ಒಟ್ಟಿನಲ್ಲಿ ಬ್ಯುಸಿ. ತ್ರಿವೇಣಿ ಸಂಗಮ ಇರ್ಬೋದು, ಗುಪ್ತಗಾಮಿನಿ ಇರ್ಬೋದು, ನಿಮ್ಮನ್ನು ಸಾಕಷ್ಟು ಧಾರಾವಾಹಿಗಳಲ್ಲಿ ನಾವು ನೋಡಿದ್ದೀವಿ. ಇತ್ತೀಚಿನ ಒಂದು ಜನ್ರೇಷನ್ನಲ್ಲಿ ಅಮೃತಧಾರೆ ಧಾರಾವಾಹಿ ಅಂತಹ ಕತೆ ಬೇಕು ಅಂತ ನಾವು ವೀಕ್ಷಕರು ಅಂದ್ಕೊಳ್ತಿರುವಾಗಲೇ ನಿಮ್ಮ ಸೀರಿಯಲ್ ಬಂದಿರುವಂಥದ್ದು. ಅದರಲ್ಲೂ ಗೌತಮ್ ದಿವಾನ್ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದೀರಾ. ಪದೇ ಪದೇ ಟ್ವಿಸ್ಟ್ಗಳೆಲ್ಲ ಬರ್ತಾ ಇದೆ. ಆ್ಯಂಡ್ ನಾನು ಇವಾಗ ನಮ್ಮ ಇವೆಂಟ್ನಲ್ಲೂ ನೋಡ್ತಾ ಇದ್ದೆ, ಎಷ್ಟು ಅಭಿಮಾನಿಗಳು ನಿಮ್ಮನ್ನು ಮಾತಾಡಿಸ್ತಾ ಇದ್ರು, ಸೆಲ್ಫಿ ಕೇಳ್ತಾ ಇದ್ರು ಅಂತ. ಈ ಬಗ್ಗೆ ಹೇಳಿ ಸರ್. ಖುಷಿಯಾಗುತ್ತೆ. ಒಬ್ಬ ನಟನಿಗೆ ತಾನು ಸಾಯೋ ತನಕ ಜೀವಂತವಾಗಿರಬೇಕು ಅಂದರೆ ಬರೀ ಉಸಿರಾಟದ ಮೂಲಕ ಜೀವಂತವಾಗಿರೋದು ಅಂತಲ್ಲ, ತನ್ನ ಕರೆಯ ಮೂಲಕ ಜೀವಂತವಾಗಿರಬೇಕು ಅಂತ ಭಾಳ ಆಸೆ ಇರುತ್ತೆ. ಸೊ ಈ ಥರದ್ದೇನೋ ಒಂದು ಪ್ರಾಜೆಕ್ಟ್ ಸಿಕ್ಕಿದಾಗ ನಮಗೊಂದು ಹೊಸ ಮರುಹುಟ್ಟಾಗುತ್ತೆ ಅಂತ ಅನಿಸುತ್ತೆ. ಸೊ ಏನೋ ಒಂದು ಮತ್ತೆ ಜೀವಂತಿಕೆ ಮೆರಿತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ. ಅಂದರೆ ಸಕ್ಸಸ್ ಇರ್ಬೋದು, ಪಾಪ್ಯುಲಾರಿಟಿ ಇರ್ಬೋದು, ಎಲ್ಲವೂ ನೀವು ಹೇಳಿದಾಗೆ ಅದು ಗುಪ್ತಗಾಮಿನಿ ಇರ್ಬೋದು, ಮಾಯಾಮೃಗ ಆಗಿರ್ಬೋದು, ಪ್ರೀತಿ ಇಲ್ಲದ ಮೇಲೆ ಇರ್ಬೋದು, ಅಥವಾ ಅಮೃತ, ಇನ್ನೊಂದು ತ್ರಿವೇಣಿ ಸಂಗಮ ಇರ್ಬೋದು, ಎಲ್ಲದರಲ್ಲೂ ಅನುಭವಿಸಿದ್ದೀನಿ. ಇನ್ನೂ ಅದು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಅದೊಂದು ವ್ಯಾಲಿಡೇಟ್ ಮಾಡೋಕ್ಕೊಂದು ಏನೋ ಒಂದು ವೇದಿಕೆ ಬೇಕಲ್ಲ, ಅದನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ ಅಮೃತಧಾರೆ. ಆ್ಯಂಡ್ ಗೊತ್ತಿಲ್ಲ, ಹಣೆ ಬರೋನೋ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ, ಅಥವಾ ನಾನು ಮಾಡಿರೋ ಪುಣ್ಯನೋ, ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ, ಜನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೆ ಏನೇನು ಬೇಕು ನಿಮಗೆ? ನಾವು ನೋಡಿದಂತಹ ಪ್ರಕಾರ ಗೌತಮ್ ದಿವಾನ್ ಪಾತ್ರಕ್ಕೆ ನಿಮ್ಮನ್ನು ಬಿಟ್ಟು ಇನ್ಯಾರೂ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಆ ಥರ ಒಂದು ಪಾತ್ರ ನೀವು ನಟಿಸ್ತಾ ಇರುವಂಥದ್ದು. ಆಮೇಲೆ ಡೈಲಾಗ್ ಇರ್ಬೋದು, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಕಾಲ ಕೂಡ ಬರಬೇಕು ಅಂತ ಅನ್ಸುತ್ತಾ? ಏನು ಅನ್ಸುತ್ತೆ ಸರ್? ಹೌದು, ಎಲ್ಲವೂ ಕಾಲ ಕೂಡ ಬರಬೇಕು. ಅದು ನಾ ಹೇಳುವ, ನಾವು ಪಾತ್ರಗಳನ್ನ ಹುಡ್ಕೊಂಡು ಹೋಗೋದಕ್ಕಿಂತ ಪಾತ್ರಗಳು ಆರ್ಟಿಸ್ಟ್ನ ಹುಡ್ಕೊಂಡು ಬರ್ತಾವಂತೆ. ಅದು ತುಂಬ ಬೇಗ ಅಪೀಲ್ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಯಶಃ ಆ ಪಾತ್ರ ನಾನು ಹುಡ್ಕೊಂಬಂತು ಅಂತ ಅನಿಸುತ್ತೆ. ಸೊ ಅದಕ್ಕೊಂದು ಕಾಲ ಕೂಡ ಬಂದಿತ್ತು, ಅದಕ್ಕೊಂದು ವೇದಿಕೆ ಬೇಕಾಗಿತ್ತು, ಅದಕ್ಕೊಂದು ಪ್ರೊಡ್ಯೂಸರ್ ಬೇಕಿತ್ತು, ಅದಕ್ಕೊಂದು ಚಾನಲ್ ಬೇಕಿತ್ತು. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಬಂತು ಅಷ್ಟೇ. ಆ್ಯಂಡ್ ಯಾರು ಇಷ್ಟಪಡ್ತಾಯಿದ್ರು ಅವ್ರು ಮತ್ತೆ ನೋಡಿ ಇಷ್ಟಪಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಸೇರಿಕೊಂಡ್ರಲ್ಲ,
ಅದೊಂದು ಸುಕೃತ ಅಷ್ಟೇ. ಓಕೆ ಸರ್, ಗೌತಮ್ ದಿವಾನ್ ಈಗ ಮತ್ತೆ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕತೆ ಎಲ್ಲ ಬರ್ತಾ ಇದೆ, ಸಿಕ್ಕಾಪಟ್ಟೆ ಟ್ವಿಸ್ಟ್ ಎಲ್ಲ ಸಿಗ್ತಿದೆ, ಏನು ಹೇಳ್ತೀರಾ? ಏನಿಲ್ಲ, ಇದು ಇತ್ತು ಅಂದರೆ ಕಥೆ ಅಂದಮೇಲೆ ಅದೊಂದು ಹರಿವಿರಬೇಕಲ್ಲ. ಅಂದರೆ ಒಂದು ಡೌನ್ಫಾಲ್ ಇರುತ್ತೆ ಅಥವಾ ಒಂದು ಉಚ್ಚರಾಯ ಸ್ಥಿತಿಯಲ್ಲಿರುತ್ತೆ. ಕತೆ ಒಂದು ಭಾಗ ಆ ಸ್ಥಿತಿಲಿತ್ತು, ಅದಾದಮೇಲೆ ಏನೇನೋ ಒಂದು ಮನೇಲಿ ಅಥವಾ ಸಂಸಾರದಲ್ಲಿ ಒಂದಷ್ಟು ಗಲಾಟೆಗಳಿರ್ಬೋದು, ವೈಮನಸ್ಸುಗಳಿರ್ಬೋದು, ಏನೇನೆಲ್ಲ ಇತ್ತು. ಈಗ ಮತ್ತದೊಂದು ಸರ್ಕಲ್ ಕಂಪ್ಲೀಟ್ ಆಗಬೇಕಲ್ವಾ, ಹಾಗಾಗಿ ಕತೆ ತನ್ನದೇ ಆದ ಒಂದು ತಿರುವನ್ನು ತಗೋತಾ ಇದೆ ಅಷ್ಟೇ. ವೀಕ್ಷಕರು ನಿಮ್ಮನ್ನ ಭೇಟಿ ಮಾಡಿದಾಗ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ ಸೀರಿಯಲ್ ಬಗ್ಗೆ? ಇಲ್ಲ, ಅದು ಸೀರಿಯಲ್ ಬಗ್ಗೆ ಏನು ಕೇಳೋದಿಲ್ಲ, ಇಷ್ಟ ಆಗ್ತಿದೆ ಅಂತಾರೆ, ಓಕೆ ನೀವು ಚೆನ್ನಾಗಿ ಮಾಡ್ತೀರಾ ಅಂತಾರೆ, ಮ್ಯಾಕ್ಸಿಮಮ್ ಅಷ್ಟೇ ಮಾತಾಡ್ತಾರೆ. ಬಿಕಾಸ್ ಅವ್ರಿಗೂ ಗೊತ್ತಿರುತ್ತೆ ಅದೊಂದು ತುಂಬ ಜನಕ್ಕೆ ಈಗ ಅದು ಇಟ್ಸ್ ನಾಟ್ ಎ ಸೀಕ್ರೆಟ್ ಕೈಂಡ್ ಆಫ್ ಎ ಥಿಂಗ್. ಎಲ್ಲವೂ ನಮ್ಮ ಕೈಲಿ ಏನೂ ಇರಲ್ಲ. ಈಗ ನೀವು ಯಾಕೆ ಹಂಗೆ ಮಾಡ್ತೀರಿ ಅಂತ ಕೇಳಿದ್ರೆ ನನಗೆ ತುಂಬ ಆನೆಸ್ಟಾಗಿ ಉತ್ತರ ಹೇಳ್ಬೇಕು ಅಂದ್ರೆ ನಂಗೆ ದುಡ್ಡು ಕೊಡ್ತಾರಪ್ಪ, ಅವ್ರು ಆ್ಯಕ್ಷನ್ ಕಟ್ಟು ಹೇಳ್ತಾರೆ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಬಿಕಾಸ್ ನನಗೇನು ಹೋಲ್ಡ್ ಇರಲ್ಲ. ಸೊ ತುಂಬ ಜನಕ್ಕೆ ಅದು ಅರ್ಥ ಆಗಿದೆ. ಸೊ ಸೀರಿಯಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆಮೇಲೆ ನೀವು ಚೆನ್ನಾಗಿ ಮಾಡ್ತೀರಿ ಅಥವಾ ಈ ನಮ್ಮ ಪಾತ್ರಗಳೇನಿದೆ ಅದು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅನ್ನೋ ಕ್ವಶನ್ ಎಲ್ಲ ಕೇಳ್ತಾರಾ ಸರ್? ಕೇಳ್ತಾರೆ. ಓಕೆ ಕೇಳ್ತಾರೆ ಅನ್ನೋದಕ್ಕಿಂತ ಹಿಂಗೆ ಆಗಬೇಕು ಅಂತ ನಮ್ಗೆ ಆಸೆ ಇದೆ ಅಂತ ಜಾಸ್ತಿ ಹೇಳ್ತಾರೆ. ಓಕೆ ಗೊತ್ತಿಲ್ಲ, ಕೆಲವು ಸತಿ ನಾವು ನಮ್ಮ ರೈಟ್ರು ಅಥವಾ ಡೈರೆಕ್ಟ್ರ್ ಜೊತೆ ಈ ಥರ ಸಿಕ್ಕಿದ್ರು, ಈ ಥರ ಅವರು ಅಪೇಕ್ಷೆ ಪಡ್ತಿದ್ದಾರೆ ಅನ್ನೋದನ್ನ ಮಾತಾಡ್ತೀವಿ ನಾವು. ಸೊ ಅವ್ರಿಗೊಂದು ಬ್ರಾಡರ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ನನ್ನ ಪ್ರಾಜೆಕ್ಟ್ ಹೀಗಿರಬೇಕು, ಹೀಗೆ ಹೋಗಬೇಕು ಅಂತ. ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಮೊಗ್ಗಿನ ಮನಸ್ಸು ಸಿನಿಮಾದಲ್ಲಿ ಲೆಕ್ಚರರ್ ಪಾತ್ರವನ್ನ ಮಾಡಿದ್ರಿ. ಆ ಪಾತ್ರ ಅಥವಾ ಆ ಒಂದು ದೃಶ್ಯ ಏನಿದೆ ಈಗಲೂ ಕೂಡ ವೀಕ್ಷಕರ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ. ಅಂದ್ರೆ ಸ್ಟೂಡೆಂಟಿಗೆ ಲೆಕ್ಚರ್ ಮೇಲೆ ಲವ್ ಆಗುವಂಥದ್ದು, ಇದು ಪ್ರೀತಿ ಅಲ್ಲ, ಜಸ್ಟ್ ಒಂದು ಅಫೆಕ್ಷನ್ ಅಂತ ಹೇಳುವಂಥದ್ದು, ಇದು ಮತ್ತೆ ಅಮೃತಧಾರೆ ಧಾರಾವಾಹಿಲೂ ಕೂಡ ರಿಪೀಟ್ ಆಯಿತು. ವೀಕ್ಷಕರು ಮತ್ತೆ ಅದನ್ನ ಕನೆಕ್ಟ್ ಮಾಡಿಕೊಂಡ್ರು. ಅಂದ್ರೆ 20 ವರ್ಷ ಆಗಿದೆ ಸರ್ ಮೊಗ್ಗಿನ ಮನಸ್ಸು ಬಂದು. ಹೌದು ಹೌದು, ಅಂದರೆ ಅದು ತುಂಬ ಸಹಜವಾದ ಆ ಪಾಯಿಂಟ್ನ ಯಾವುದೇ ಸಿನಿಮಾದಲ್ಲೂ ಆ ಸಿನಿಮಾದಲ್ಲಿ ಮೀಟ್ ಮಾಡಿದಾಗೆ ಅಥವಾ ಆ ಸಿನಿಮಾದಲ್ಲಿ ಡೀಲ್ ಮಾಡಿದಾಗೆ ಯಾರೂ ಮಾಡಿರಲಿಲ್ಲ, ಅಥವಾ ಯಾರೂ ಅದನ್ನು ಹೈಲೈಟ್ ಮಾಡಿರಲಿಲ್ಲ. ಒಂದು ಏನೋ ಹುಡುಗಿ ತನ್ನ ಲೆಕ್ಚರನ್ನು ಇಷ್ಟಪಡೋದು. ಬಿಕಾಸ್ ನಾವು ಎಲ್ಲ ಕಾಲೇಜಲ್ಲಿ ಓದಿದಾಗ ನಮಗೆ ಗೊತ್ತಿತ್ತು, ತುಂಬ ಜನ ಅಥವಾ ನನ್ನ ಬೇರೆ ಈಗ ನಾವು ಒಂದು ಥಿಯೇಟರ್ ಸರ್ಕಲಲ್ಲಿ ಸಿಕ್ಕಿದಾಗ ತುಂಬ ಜನ ಹುಡುಗಿರ ಫ್ರೆಂಡ್ಸ್ ಇರ್ತಾಯಿದ್ರು. ಅವ್ರವ್ರ ಕಾಲೇಜ್ನಲ್ಲಿ ಅವರು ಲೆಕ್ಚರ್ಗಳ ಬಗ್ಗೆ ಅವ್ರು ಮಾತಾಡ್ತಿದ್ದು, ಅವ್ರು ಇಷ್ಟಪಡ್ತಾ ಇದ್ದಿದ್ದು, ಅವ್ರೇನೋ ನನಗಿಷ್ಟ, ಅದು ಪ್ರೀತಿನ, ಇನ್ಫ್ಯಾಚುಯೇಷನ್ನ, ಗೌರವನ, ಅದು ಅರ್ಥ ಮಾಡ್ಕೊಳ್ದೇ ಇರೋವಂಥ ಒಂದು ಅಡೋಲೆಸೆಂಟ್ ಏಜ್ ಅದು. ಅದನ್ನು ಯಾರು ಸಿನಿಮಾದಲ್ಲಿ ಹೇಳಿ ಅದಕ್ಕೊಂದು ಏನೋ ಒಂದು ಮೌಲ್ಯ ಕೊಟ್ಟು ಅದನ್ನು ಬಗೆಹರಿಸಿರಲಿಲ್ಲ. ಆ ಕೆಲಸ ಅದನ್ನು ಮಾಡಿದ್ರು ಆ ಟೈಮ್ಗೆ. ಸೊ ಹಾಗಾಗಿ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚಿತ ಆಯಿತು. ಇನ್ಫ್ಯಾಕ್ಟ್ ಜ್ಞಾಪಕ ಇದೆ ನನಗೆ, ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಎಡಿಟೋರಿಯಲಲ್ಲೇ ಅದರ ಬಗ್ಗೆ ಮಾತಾಡಿದರು. ಆ ಲೆವೆಲ್ಗೆ ಅದು ಹೆಸರು ಮಾಡಿತ್ತು. ಸೊ ಪ್ರಾಯಶಃ ಅವ್ರಿಗೆ ಅನಿಸಿರ್ಬೋದು ಅದನ್ನು ಮತ್ತೆ ರಿಪೀಟ್ ಮಾಡೋದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಮಾಡಿದ್ದಾರೆ ಅಂತ. ಧಾರಾವಾಹಿಗಳಲ್ಲಿ ಅತ್ತಸತೆ ಜಗಳ ಅಥವಾ ಟ್ರಯಾಂಗಲ್ ಲವ್ ಸ್ಟೋರಿ ಇಂಥದ್ದೇ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ಸೀರಿಯಲ್ನಲ್ಲಿ ಈಗ ಭೂಮಿಕಾ ಪಾತ್ರ ಇರ್ಬೋದು ಅಥವಾ ನಿಮ್ಮ ಪಾತ್ರ ಇರ್ಬೋದು, ಒಂದಷ್ಟು ಸಂಭಾಷಣೆಗಳಂತೂ ನಿಜವಾಗ್ಲೂ ಅದ್ಭುತವಾಗಿ ಬಂದಿರುತ್ತೆ. ಜೀವನದ ಬಗ್ಗೆನೋ ಅಥವಾ ಸಂಬಂಧದ ಬಗ್ಗೆನೋ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ. ಈಗ ನಿನ್ನೆನೆ ಒಂದು ಬಿಸ್ನೆಸ್ ಬಗ್ಗೆ ಹೇಳುವಂಥದ್ದು, ಗೌತಮ್ ದಿವಾನ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತದ್ದು, ಇದೆಲ್ಲ ಹೇಗೆ ಅನ್ಸುತ್ತೆ ಸರ್? ಕಲಾವಿದನಾಗಿ ನಿಮಗೂ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಹೌದು, ಪ್ರತಿ ದಿವಸ ಕಲಿತಿರ್ತೀವಿ ನಾವು, ನಮಗೂ ಗೊತ್ತಿರೋಲ್ಲ ಅಲ್ಲ. ನಮ್ಗೆ ಬರೀ ಪಾತ್ರ ಗೊತ್ತಿರುತ್ತೆ, ಇನ್ನೊಂದು ಪಾತ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಬಿಟ್ಟರೆ ಹೊಸ ವಿಚಾರಗಳು ನಮ್ಗೆ ಯಾವತ್ತೂ ಹೊಸದೇ. ನಮಗೂ ಆ್ಯಕ್ಟಿಂಗ್ ಜೊತೆಗೆ ಒಂದಷ್ಟು ಬೇರೆ ವಿಷಯಗಳು, ಈಗ ನೀವು ಹೇಳಿದಾಗ ಸ್ಟಾಕ್ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಯಾರೋ ತಿಳಿದಿರೋರು ಅದನ್ನು ಬರೆದಾಗ ನಾವು ಅದ್ರ ಮೂಲಕ ತಿಳ್ಕೊತೀವಿ. ಸೊ ಇಟ್ಸ್ ಆಲ್ವೇಸ್ ಎ ಲರ್ನಿಂಗ್ ಪ್ರೊಸೆಸ್. ಸರ್, ಈಗ ಇಷ್ಟೆಲ್ಲ ಹೆಸರು ಮಾಡಿದ್ದೀರಿ, ಇಷ್ಟು ವರ್ಷದ ಜರ್ನಿ, ಹೀಗಿದ್ದೂ ಕೂಡ ಕಲಾವಿದನಾಗಿ ನಾನೊಂದು ಈ ಪಾತ್ರ ಮಾಡಬೇಕು ಅಥವಾ ನನ್ನಿಂದ ಈ ಒಂದು ಕೆಲಸ ಆಗಬೇಕು ಅನ್ನೋಂಥ ಒಂದು ತುಡಿತ ಇದೆಯಾ? ಕೆಲಸ ಮಾಡ್ತಾ ಇರಬೇಕು ಅನ್ನೋ ತುಡಿತಾ ಇದೆ ಅಷ್ಟೇ, ಗೊತ್ತಿಲ್ಲ ಏನು ಅರ್ಸ್ಕೊಂಡು ಬರುತ್ತೋ, ಯಾವ್ದು ನನ್ನನ್ನು ಆಯ್ಕೆ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ. ಸೊ ಸತತವಾಗಿ ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ. ಓಕೆ, ಅಮೃತಧಾರೆ ಧಾರಾವಾಹಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೂಡ ಬರ್ತಾ ಇದೆ. ಏನಿಲ್ಲ ನೋಡಿ, ಇನ್ನೊಂದಷ್ಟು ಟ್ವಿಸ್ಟ್ಗಳಿರುತ್ತೆ, ಇನ್ನೊಂದಷ್ಟು ಎಕ್ಸೈಟಿಂಗ್ ಆಗಿರುತ್ತೆ. ಇನ್ನೊಂದು ಕಡೆ ಸೀರಿಯಲ್ ಮುಗಿಯುತ್ತೆ ಅನ್ನೋಂಥ ಮಾತು ಕೂಡ ಬಂತು. ಇಷ್ಟು ಬೇಗ ಕ್ಲೈಮ್ಯಾಕ್ಸ್ ಥರ ಹೋಗ್ತಾ ಇದೆ ಕತೆ ಎಲ್ಲ. ಗೌತಮ್ ಮತ್ತೆ ಭೂಮಿ ಒಂದಾಗ್ಬಿಟ್ರು, ಇನ್ನು ಗೌತಮ್ ಸಾಮ್ರಾಜ್ಯ ಮತ್ತೆ ಕಟ್ಬಿಟ್ರೆ ಇನ್ನೇನಿದೆ? ಅದು ಬರುತ್ತೋ ಬಿಡುತ್ತೋ, ಒಂದಂತೂ ಸತ್ಯ, ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್ ಈ ಜಗತ್ತಿನಲ್ಲಿ. ಸೊ ಆಲ್ ಗುಡ್ ಥಿಂಗ್ಸ್ ಶುಡ್ ಕಮ್ ಟು ಎನ್ ಎಂಡ್. ಇವತ್ತಲ್ಲ ನಾಳೆ, ಈಗಲ್ಲ ಇನ್ಯಾವತ್ತೋ ಎಂಡ್ ಆಗಲೇಬೇಕು. ಎಂಡ್ ಯಾವಾಗ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಸೊ ನೀವು ಏನು ಸ್ಪೆಕ್ಯುಲೇಷನ್ಸ್ ಏನು ಮಾಡಬೇಕಾಗಿಲ್ಲ. ಅದು ಚಾನಲ್ಗೆ, ರೈಟರ್ಗಳಿಗೆ, ಡೈರೆಕ್ಟರ್ಗಳಿಗೆ ಬಿಟ್ಟಿದ್ದು, ಪ್ರೊಡಕ್ಷನ್ ಹೌಸ್ಗೆ ಬಿಟ್ಟಿದ್ದು. ಸೊ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡ್ತಾ ಇರ್ತೀವಿ ಅಷ್ಟೇ.
ಥ್ಯಾಂಕ್ ಯು ಸರ್. Thank you. ಇಷ್ಟೊತ್ತು ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಯುಗಾದಿ ಹಬ್ಬದ ಸಂಭ್ರಮದ ಇವೆಂಟ್ನಲ್ಲಿ ಭಾಗಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ Thank ಮಚ್. ನಿಮಗೂ ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಒಳ್ಳೆಯದಾಗಲಿ, ನೋಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.